ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ರಿಲಯನ್ಸ್ ಡಿಜಿಟಲ್ಗೆ ಹೋಗ್ತಾ ಇದ್ವಿ. ಸೊ ಮೊಬೈಲ್ ತೊಗೊಳೋದಕ್ಕೆ ನನ್ನ ಮಗಳಿಗೆ ಐಫೋನ್ 13 ಪ್ರೋ ಬೇಕು ಅಂತ ಇದ್ದಾಳೆ. ಸೊ ಹರಿ ಇದ್ಕೊಂಡು 15 ಪ್ರೋ ಟ್ರೈ ಮಾಡಿ ಅಂತ ಇದ್ದಾರೆ. ಸೊ ನಾನು ನೆಕ್ಸ್ಟ್ ಇಯರು 15 ಪ್ರೋ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಇವಾಗ ಬೇಡ. ಸೊ ವಿ14ನಲ್ಲಿ ಹೊಸದಾಗಿ ಬಂದಿರೋ ಅಂಥದ್ದು. ಸೊ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಹರಿ ಕೂಡ ಹ್ಯಾಡ್ ಆಗ್ತಾರೆ. ಹರಿ ಆನ್ ದ ವೇ ಈಸ್ ಕಾಲ್ ಮಾಡ್ತಾನೆ ಇದ್ದಾರೆ, ಎಲ್ಲಿದ್ದೀರಾ ಅಂತ. ಸೊ ನಾವು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬರೋ ಅಷ್ಟೊತ್ತು ಲೇಟ್ ಆಯಿತು. 2:30ಗೆ ಬಂದು ಇವತ್ತು ಬಂದು ಆಲ್ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ನೋಡೋಣ ವಿ40 ಹೇಗಿದೆ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ರಿಲಯನ್ಸ್ ಡಿಜಿಟಲ್ಗೆ ಹೋಗಿ ಕೊಡ್ತೀನಿ. ಸ್ಟೇ ಟ್ಯೂನ್. ನಾನು ಬರೋಕ್ಕಿಂತ ಮುಂಚೆನೇ ಹರಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾನು ವಿಡಿಯೋ ಮಾಡ್ತಾ ಇರೋದು ಹರಿಗೆ ಗೊತ್ತಾಗೋಯಿತು. ನನ್ನ ಫೇಸ್ ತೋರಿಸಲ್ಲ ಅಂತ ಆ ಕಡೆ ತಿರ್ಕೊಂಡಿದ್ದಾರೆ. ಎಷ್ಟು ಕೇಳಿಕೊಂಡ್ರು ತೋರಿಸ್ತಾ ಇಲ್ಲ. ಯಾರಿಗೂ ಅಷ್ಟೇ. ಸೊ ಯೂಟ್ಯೂಬ್ ಅಷ್ಟೊಂದು ಕ್ರೇಜ್ ಇಲ್ಲ. ನನಗಿರೋ ಲಿಮಿಟ್ಸ್ ಫ್ರೆಂಡ್ಸಲ್ಲೂ ಕೂಡ ಯಾರೂ ಅಷ್ಟಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ. ಜಾಸ್ತಿ ಯೂಟ್ಯೂಬ್ ಅದೆಲ್ಲ ನೋಡೋದೇ ಇಲ್ಲ. ಅವರ ಪ್ರೊಫೆಷನ್ ರಿಲೇಟೆಡ್ ವಿಡಿಯೋಗಳನ್ನ ಅಷ್ಟೇ ನೋಡ್ತಾರೆ. ನೋಡಿ, ನಾವು ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿ ಹರಿ ಹೇಳಿದ್ರು, ಸೊ ಏನು ಐಫೋನಲ್ಲೇ 14 ಮತ್ತು 13 ನೋಡಿ ಅಂತ. ನನ್ನ ಮಗಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡಲಿ ಅಂದ್ಬಿಟ್ಟು ತೋರಿಸಿದ್ವಿ. ಅವಳು ಸುಮಾರು ಮೊಬೈಲ್ಗಳನ್ನ ನೋಡಿದ್ಲು, ಬಟ್ ಅವಳಿಗೆ ಇಷ್ಟ ಆಗಿತ್ತು ವಿ40ನೇ. ವಿ40 ಪ್ರೋ ಬಂದಿದೆ, ಬಟ್ ಇಲ್ಲಿ ಕೇಳಿದ್ಕೆ ಇಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ವಿ40ನಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ವಿ. ಮತ್ತು ಅದಕ್ಕೆ ಒಂದು ಹೇರ್ ಬಡ್ಸ್ ಕೂಡ ಬೇಕಾಗಿತ್ತು. ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು, ಅದ್ರ ಜೊತೆ ನನಗೂ ಕೂಡ ಒಂದು ಇಯರ್ಫೋನ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಸೊ ಅದಕ್ಕಿಂತ ಮುಂಚೆ ಯಾವುದಾದ್ರು ಮೊಬೈಲ್ಗಳು ಚೆನ್ನಾಗಿದೆ ಅಂದ್ಕೊಂಡು ಸರ್ಚ್ ಮಾಡಬೇಕಾದ್ರೆ ಕೆಲವೊಂದು ಮೊಬೈಲ್ಗಳನ್ನ ತೋರಿಸಿದ್ರು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಫಸ್ಟು ಸ್ಯಾಮ್ಸಂಗು ಗ್ಯಾಲಕ್ಸಿ ಅಂತೆ. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಏನಿದೆ ಇದು 1,09,999 ಇದೆ. ಮತ್ತು ಫ್ಲಿಪ್ 6 ಹಾಗೆ ಲೈಟ್ ಬ್ಲೂನಲ್ಲಿ ಇರೋ ಅಂಥದ್ದು, ಇದನ್ನು ತೊಗೋ ಅಂತ ಹೇಳಿದ್ವಿ. ಅದು ಬೇಡ ಅಂತಂದ್ಲು, ಯಾಕಂದರೆ ಅವಳಿಗೆ ನೆಕ್ಸ್ಟ್ ಇಯರು ಐಫೋನ್ ಕೊಡಿಸೋದ್ರಿಂದ ಅದನ್ನು ಬೇಡ ಅಂದ್ಲು. ನಾನು ನೆಕ್ಸ್ಟ್ ಇದು 13 ಐಫೋನ್ ನೋಡು ಅಂತ ಹೇಳಿದ್ವಿ. 13ನಲ್ಲಿ 54,900 ಇತ್ತು. ಹಾಗೆ ಐಫೋನ್ 14ನಲ್ಲಿ 64,900 ಇತ್ತು. ಹಾಗೆ ಇಲ್ಲಿ ನೋಡಿದ್ರೆ ಐಫೋನ್ 15 ಪ್ಲಸ್ಸಲ್ಲಿ 84,900 ಇತ್ತು. ಹಾಗೆ ಐಫೋನ್ 15ನಲ್ಲಿ 74,900 ಇತ್ತು. ಸೊ ಇವೆಲ್ಲ ಚಿಕ್ಕ ಮೊಬೈಲ್ ಅಂತ ಅನ್ನಿಸ್ತು. ಚಿಕ್ಕ ಮಕ್ಕಳು ಹಠ ಮಾಡೋ ಥರ ದೊಡ್ಡ ಮೊಬೈಲ್ ಬೇಕು ಅನ್ನೋ ಥರ ಅವಳಿಗೆ ಫೀಲ್ ಆಗ್ತಾಯಿತ್ತು. ಹಾಗೆ ಇಲ್ಲಿ ಕರ್ಕೊಂಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿನಲ್ಲಿ S24 ನೋಡಿದ್ವಿ. ಅದು 17,900 ಇತ್ತು. ಅದನ್ನು ಕೂಡ ಬೇಡ ಅಂತಂದ್ಲು. ಸರಿ, ಫೈನಲಿ ವಿ40ಗೆ ಹೋದ್ವಿ. ನೋಡಿ, ಇದೇನಿದೆ 34,999 ಇದೆ. ಮತ್ತು ಇದರಲ್ಲಿ GB ಮತ್ತು ರ್ಯಾಮ್ ಎರಡೂ ಕಡಿಮೆ ಇರೋದ್ರಿಂದ 37,000 GB ಮತ್ತು ರ್ಯಾಮ್ ಜಾಸ್ತಿ ಇತ್ತು. ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದು ಪರ್ಪಲ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಹಾಗೆ ಹೇರ್ ಬಡ್ಸ್ನ ನೋಡಿ, ಅದೇ ಪರ್ಪಲ್ಲೇ ಬೇಕು ಅಂತ ಕೇಳಿದ್ಲು. ಬಟ್ ನಮ್ಮ ಬ್ಯಾಡ್ ಲಕ್ಕು, ಅದು 4,999. ಅದರಲ್ಲೂ ಕೂಡ ಡೆಮೋ ಪೀಸ್ ಪರ್ಪಲ್ ಬಿಟ್ಟರೆ ಅದರಲ್ಲೂ ಸ್ಟಾಕ್ ಇರಲಿಲ್ಲ, ಬ್ಲ್ಯಾಕ್ ಇತ್ತು. ಓಕೆ, ಫೈನಲಿ ಪರ್ಪಲ್ ಸೆಲೆಕ್ಟ್ ಮಾಡಿ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗಿ ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡಿಸಿದ್ವಿ. ಅದು 3,500. ಇದೆಲ್ಲ ಮಾಡೋಷ್ಟಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ತುಂಬ ಹೊಟ್ಟೆ ಹಸಿತಾ ಇರೋದ್ರಿಂದ ಸೊ ಡೈರೆಕ್ಟಾಗಿ ಅಲ್ಲಿಂದ ನಾವು ಆಂಧ್ರ ಸ್ಟೈಲ್ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಾವು ಆಂಧ್ರ ಸ್ಟೈಲ್ ಹೋಟೆಲ್ ಏನಿದೆ, ಆಂಧ್ರ ಮೀಲ್ಸು ಅಂದರೆ ವೆಜ್ಜು, ಮತ್ತು ನನಗೆ ಒಂದು ಹೈದ್ರಾಬಾದ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ಹರಿ ಯಾವುದೇ ಫುಡ್ ಆರ್ಡ್ರ್ ಮಾಡಲಿಲ್ಲ, ಯಾಕಂದರೆ ಅವರು ಸತ್ಯನಾರಾಯಣ ಪೂಜೆ ಮಾಡಿರೋದ್ರಿಂದ 48 ಡೇಸ್ ನಾನ್ ವೆಜ್ ತಿನ್ನಬಾರ್ದಂತೆ. ನಾನ್ ವೆಜ್ ಹೋಟೆಲ್ ಆಗಿರೋದ್ರಿಂದ ವೆಜ್ ಕೊಟ್ಟರು ಕೂಡ ಅವ್ರಿಗೆ ನಾನ್ ವೆಜ್ ಥರ ಫೀಲ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು. ಓಕೆ, ನಾವಿಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿ ಅಲ್ಲಿ ಬಿಲ್ ಸೆಕ್ಷನಲ್ಲಿ ನಾವು ಇಯರ್ಫೋನು ಮತ್ತು ಏನಿದೆ ಏರ್ಬಡ್ಸ್ ಇವೆರಡೂ ಕೂಡ ಕಲೆಕ್ಟ್ ಮಾಡಿಕೊಂಡು ಅವರೇನೊಂದು ರಿಲಯನ್ಸು ಡಿಜಿಟಲ್ ಇದರಲ್ಲಿ ಹಾಕ್ಕೊಟ್ರು. ಇದನ್ನು ತೊಗೊಂಡು ನಾವು ಹೊರಟ್ವಿ. ಸೊ ನೆಕ್ಸ್ಟ್ ಡೇ ಬರೋಕ್ಕೆ ಹೇಳಿದರು, ಅವರೇ ಕಾಲ್ ಮಾಡ್ತಾಯಿದ್ರು. ಹರಿ ಕೂಡ, ನೋಡಮ್ಮ ನಾನು ಈ ಕಡೆ ಇದ್ದೀನಿ, ಇಲ್ಲಿ ಬರೋ ಹಾಗಿದ್ರೆ ಬೇಗ ಬಾ, ಸೊ ಹೋಗೋಣ ಅಂತ ಹೇಳಿದ್ರು. ಸೊ ಅದಾದಮೇಲೆ ಸರಿ ಆಯಿತು ಅಂತ ಒಪ್ಕೊಂಡು ನೆಕ್ಸ್ಟ್ ಡೇ ನಾವು ಮತ್ತೆ ಬಂದಿದ್ದೀವಿ. ನೋಡಿ, ಸೊ ಇಲ್ಲಿ ಬಂದು ಸೆಕೆಂಡ್ ನಮ್ಮ ಮೊಬೈಲನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ನಮ್ಮ ಒಂದು
ಪರ್ಪಲ್ ಕಲರ್ V40 ಮೊಬೈಲ್ನ ಲಾ ಇನಾಗ್ರೇಷನ್ ನಡೀತಾ ಇದೆ. ಅದನ್ನು ಅವರು ನಮಗೆ ಕೊಡೋಕೆ ಬಂದರು, ನೀವೇ ಇದನ್ನು ತೆಗೀರಿ ಅಂತ. ಬಟ್ ನಾವು ಬೇಡ ಅಂತ ಹೇಳಿದ್ವಿ. ಅವರೇ ಓಪನ್ ಮಾಡ್ತಾ ಇದ್ದಾರೆ. ಸಿಮ್ಮು ಕೂಡ ನೀವೇ ಹಾಕಿ, ಸಾಫ್ಟ್ವೇರ್ ಏನಾದರೂ ಇದ್ದರೆ ಅಪ್ಡೇಟ್ ಮಾಡಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿ ಎಲ್ಲ ಹಾಕಿ, ಸಿಮ್ಮೆಲ್ಲ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಸ್ವಿಚ್ ಆನ್ ಮಾಡೋಕ್ಕೆ ಹೇಳಿದ್ರು. ಸೊ ಅವರೇ ಸ್ವಿಚ್ ಆನ್ ಮಾಡಿ ನನ್ನ ಮಗಳು ಕೈಗೆ ಕೊಟ್ಟರು. ನನ್ನ ಮಗಳು ಅಂತೂ ಫುಲ್ ಖುಷ್, ಯಾಕಂದರೆ ಅವಳಿಗೆ ಪರ್ಪಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪರ್ಪಲಲ್ಲೇ ಸೆಲೆಕ್ಟ್ ಮಾಡಿದ್ದಾಳೆ. ಬೈ ಬ್ಯಾಡ್ ಲಕ್ ಅವಳಿಗೆ ಇಯರ್ಬಡ್ಸ್ ಏನಿದೆ ಅದು ಪರ್ಪಲಲ್ಲಿ ಸಿಗಲಿಲ್ಲ. ಓಕೆ, ಏನು ತೊಂದರೆ ಇಲ್ಲ. ಅದನ್ನು ಫಸ್ಟ್ ಅವಳು ಆನ್ ಮಾಡಿ ಅದರಲ್ಲಿ ಕೆಲವೊಂದು ಫೋಟೋ ಕ್ಲಿಪ್ಸು ಅದು ಇದು ಎಲ್ಲ ತೊಗೊಂಡ್ಳು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂದರೆ ಇದು ಕಷ್ಟಪಟ್ಟು ಅವಳು ಪಾಕೆಟ್ ಮನಿಯಿಂದ ತೊಗೊಳ್ತಾ ಇರೋ ಅಂಥದ್ದು. ಮನೆಗೆ ಸ್ವಲ್ಪ ಕೆಲಸ ಮಾಡಿ ನನ್ನ ಹತ್ರ ಡಿಮ್ಯಾಂಡ್ ಮಾಡ್ತಾಳೆ ಪಾಕೆಟ್ ಮನೆಗೆ. ನಾನು ಅದನ್ನು ಕೊಟ್ಟಾಗ ಅದನ್ನು ಅವಳು ಖರ್ಚು ಮಾಡೋದಿಲ್ಲ. ಅದನ್ನು ತೊಗೊಂಡು ಕೂಡಿಟ್ಟು ಅವಳು ತೊಗೊತಾ ಇರೋಂಥ 2ನೇ ಮೊಬೈಲು ಇದು. ಆಲ್ರೆಡಿ ಒಂದು ಫಸ್ಟ್ ಮೊಬೈಲ್ ತೊಗೊಂಡು ಅದು ನನ್ನ ತಮ್ಮ ಮಧು ಕೊಟ್ವಿ, ಅದು ಏನೋ ಪ್ರಾಬ್ಲಮ್ ಆಗಿ ಹೊಡೆದಾಕಿದ್ದಾರೆ. ಸೊ ಅದನ್ನು ಬಿಟ್ಟು ಅದು ಸೆಕೆಂಡ್ ಮೊಬೈಲಲ್ಲೂ ಕೂಡ ಅವಳ ಒಂದು ಏನು ಕಷ್ಟಾರ್ಜಿತ ಅನ್ನೋದು ಇದೆ. ನೋಡಿ ಎಲ್ಲ ಆಯಿತು. ಸೊ ಪ್ಯಾಕ್ ಮಾಡಿ ಅವಳ ಕೈಗೆ ಕೊಡ್ತಾ ಇದ್ದಾರೆ. ಅವಳಂತೂ ಖುಷಿಯಾಗಿ ಇಸ್ಕೊತಾ ಇದ್ದಾಳೆ. ಸೊ ಫೈನಲಿ ಮೊಬೈಲನ್ನು ತೊಗೊಂಡಿದ್ದಾಯಿತು. ಬಿಲ್ಲಿಂಗ್ಸ್ ಎಲ್ಲ ನೆನ್ನೆನೇ ಆಗಿರೋದ್ರಿಂದ ಫೈನಾನ್ಷಿಯಲ್ ಏನು ಕೆಲಸ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಅಲ್ಲಿಂದ ನಾವು ಹೋಟೆಲ್ಗೆ ಹೋದ್ವಿ, ಶ್ರೀ ವಿಷ್ಣು ಪಾರ್ಕ್ ಬಂದಿದ ತಕ್ಷಣ ಅಲ್ಲಿ ಕೂಡ ಹರಿ ಗೊತ್ತಿಲ್ದಂಗೆ ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿಕೊಂಡೆ. ಬಟ್ ಹರಿ, ಬೇಡಮ್ಮ ವಿಡಿಯೋ ಮಾಡಬೇಡ, ನನ್ನ ಫೇಸ್ನ ತೋರಿಸ್ಬೇಡ, ನನಗೆ ಇಷ್ಟ ಇಲ್ಲ ಅಂತ. ಸೊ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಹರಿಗೆ ಜಾಸ್ತಿ ವಿಡಿಯೋನ ನೋಡೋದು, ಯೂಟ್ಯೂಬ್ನ ನೋಡೋ ಅಂಥದ್ದು ಅವೆಲ್ಲ ತುಂಬಾ ಕಡಿಮೆ. ಅವ್ರ ಕೆಲಸದ ಪ್ರೆಷರೇ ಜಾಸ್ತಿ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ ಹೋದರೆ ನೈಟು 7 ಗಂಟೆ 8 ಗಂಟೆಗೆ ಬರ್ತಾರೆ ಮನೆಗೆ. ಸೊ ಅದರಲ್ಲಿ ಮೊಬೈಲ್ನ ಯೂಸ್ ಮಾಡೋದು ತುಂಬ ಕಡಿಮೆ. ನಾನೇ ಎಷ್ಟೊಂದು ಸರಿ ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡೋಕ್ಕೂ ಕೂಡ ಟೈಮ್ ಇರೋದಿಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಸೊ ನೆನೆ ಅಂತೂ ಏನೂ ತಿಂದೇ ಇಲ್ಲ, ನಾನ್ ವೆಜ್. ಅದು ಅಟ್ಲೀಸ್ಟ್ ವೆಜ್ ಹೋಟೆಲಲ್ಲಿ ಏನಾದರೂ ತೊಗೊತೀರಾ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದೆ. ಸೊ ಅದರಲ್ಲಿ ಇಬ್ಬರು ಕುಂತ್ಕೊಂಡು ಆಯಿತು ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿದ್ರು. ನಾನೇನು ಆರ್ಡ್ರ್ ಮಾಡೋದು ಅಂತ ಹೇಳಿ ನನಗೆ ಅಲ್ಲಿ ಪಕ್ಕದಲ್ಲೇ ಬ್ರಾಹ್ಮಿ ಹೋಟೆಲ್ ಇತ್ತು. ಸೊ ಅಲ್ಲಿ ಮಸಾಲೆ ದೋಸೆ ಫಸ್ಟ್ ಸಿಗ್ತೈತೆ, ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಬಟ್ ಅದೇನೋ ಕ್ಲೋಸ್ ಆಗಿಬಿಟ್ಟಿದೆ. ನೋಡಿ, ಅವ್ರವ್ರ ಮೊಬೈಲ್ಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಪ್ಪ ಮೊಬೈಲ್ ಇದ್ದರೆ ಹೊರಗಡೆ ಬಂದರೆ ಮೊಬೈಲಲ್ಲೇ ಇರ್ತಾರೆ. ಸೊ ನೋಡಿ, ನೆಕ್ಸ್ಟ್ ದಹಿಪುರಿ ಮತ್ತು ಬೇಲ್ಪುರಿ ಮಸಾಲೆ ದೋಸೆ ಬಂತು. ಸೊ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಅಂತ ಬಂದ್ವಿ. ಸೊ ಶೋರೂಮ್ ಆಪೋಸಿಟೇ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿರೋದ್ರಿಂದ ಅಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲೂ ಕೂಡ ಅವ್ರು ಮುಂದೆ ಹೋಗ್ತಾ ಇದ್ರೆ ನಾನು ವಿಡಿಯೋ ತೆಗಿತಾ ಇದ್ದೀನಿ. ಅದು ಕೂಡ ಬೇಡ ಅಂದ್ಕೊಂಡು ಮುಂದೆ ಓಡೋಗ್ತಾ ಇದ್ದಾರೆ. ಸೊ ಇಬ್ರಿಗೂ ಇಷ್ಟ ಇಲ್ಲ ಯೂಟ್ಯೂಬ್ ಆಗಲಿ ಅಥವಾ ವಿಡಿಯೋಗಳಲ್ಲಿ ಫೇಸ್ಗಳನ್ನ ತೋರಿಸೋದಾಗಲಿ ಅಥವಾ ಫೋಟೋಗಳನ್ನ ತೆಗಿಯೋದಾಗಲಿ ಇಷ್ಟನೇ ಪಡೋದಿಲ್ಲ ಇವರು. ಇದರಿಂದ ದೂರನೇ ಇರ್ತಾರೆ. ಸೊ ನೋಡಿ, ಫೈನಲಿ ಏನು ಹರಿಗೆ ಕಾಲ್ ಬಂದಿದೆ, ಮಾತಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸೊ ನನ್ನ ಮಗಳು ಫಾಲೋ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿಂದ ನಾನು ಕೂಡ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಶಿಟ್ಸು ಪಪ್ಪಿ ಇತ್ತು. ನಾನು ತೊಗೊಂಡು ಮುದ್ದಾಡ್ತಾ ಇದ್ದೆ. ಹರಿನು ನಾನು ತೊಗೊತೀನಿ ಕೊಡಮ್ಮ ಅಂದ್ಬಿಟ್ಟು ಹರಿನು ಸ್ವಲ್ಪ ಹೊತ್ತು ಮುದ್ದಾಡಿದ್ರು. ಎಷ್ಟು ಫ್ರೆಂಡ್ಲಿ ಆಗಿದೆ, ಬಂದು ನಮ್ಮ ಹತ್ರನೇ ಕೆಳಗಡೆ ಏನು ಪಾರ್ಕಿಂಗ್ ಜಾಗದಲ್ಲಿ ನಿಂತ್ಕೊಂಡು ಲಿಕ್ ಮಾಡ್ತಾಯಿತ್ತು ನಮ್ಮನ್ನು. ಸೋ ಕ್ಯೂಟ್. ಸೊ ನನ್ನ ಮಗಳಿಗೆ ಈ ಥರ ಪಪ್ಪೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ತೊಗೊಂಡು ಮುದ್ದಾಡ್ತಾ ಇದ್ದಾಳೆ ನೋಡಿ. ಸೊ ಅದಂತೂ ಲಿಕ್ ಮಾಡ್ತಾನೇ ಇತ್ತು. ಇನ್ನು 3 ಮಂತ್ಸ್ ಬೇಬಿ ಅಂತೆ, ಫೀಮೇಲು. ಸೊ ಚೆನ್ನಾಗಿದೆ ಅಲ್ವಾ. ಸೊ ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೀಗ ಹೊರಡ್ತಾ ಇದ್ದೀವಿ. ಹರಿ ಕೂಡ ಅವ್ರ ಮನೆಗೆ ಹೊರಡ್ತಾ ಇದ್ದಾರೆ.